ಮತ್ತೆ ಆಕ್ಷೇಪ ಯಾವುದಕ್ಕೆ? ಅಲ್ಲ ವಿಷಯ, ಅದಕ್ಕೆ ನನ್ನ ಆಕ್ಷೇಪ. ನೀನಿಲ್ಲಿ ಕುಳಿತದಾಕೆ, ಕುಳಿತವ ನನ್ನನ್ನು ನೋಡಿದಾಕೆ, ನೋಡಿದವ ಹಲ್ಲು ಬಿಟ್ಟದಾಕೆ, ಯಾಕ ಯಾಕ ಎಲ್ಲ ಎಲ್ಲ ಯಾಕೆಗಳಿಗೆ ಉತ್ತರ ಕೊಡುವ ಇವ ಹುಡುಕುವುದು ಯಾಕೆ? ನೀನು ಅವನಿಗಿಂತಲೂ ಕಡೆ ಅದೇ ಮತ್ತೆ ಎಂಥದ್ದು ಒಂದೇ ಸವನೆ ಬೊಬ್ಬೆ ಹಾಕುತ್ತಾ ಇದ್ದೀರಾ? ನನ್ನ ಒಂದು ಪ್ರಶ್ನೆಗೆ ಉತ್ತರ ಕೊಡ್ತೀರಿ. ನೀವು ಬೊಬ್ಬೆ ಹಾಕುವುದಕ್ಕೆ ಬೇಕಾಗಿ ಹುಟ್ಟಿದ್ದ, ಬೊಬ್ಬೆಯಿಂದ ಹುಟ್ಟಿದ್ದ ಅಥವಾ ಬೊಬ್ಬೆಗಾಗಿ? ಒಬ್ಬರೇ ಹುಟ್ಟು. ಇದು ಎಂಥದ್ದು ಮತ್ತೆ? ಹಾಗೊಂದು ಕ್ರಮ ಉಂಟೇನೋ? ನಿಮ್ಮ ಕ್ರಮ ಯಾವುದು? ಮೊದಲೇನು ಅಂತ ನನಗೆ ಗೊತ್ತಿಲ್ಲ. ನೀರ ಮೇಲೆ ನಾನು ಓರ್ವನೇ ಹುಟ್ಟಿಕೊಂಡೆ. ಅತ್ತ ಇತ್ತ ನೋಡಿದೆ, ಯಾರೂ ನನ್ನ ಕಣ್ಣಿಗೆ ಕಾಣಿಸಲಿಲ್ಲ. ತಕ್ಷಣ ಬೊಬ್ಬೆ ಹೊಡೆದೆ. ಏನಾಯ್ತು? ಏನು ಆಗಲಿಲ್ಲ. ಮತ್ತೆ ನೀರ ಮೇಲೆ ಸಂಚರಿಸುವುದಕ್ಕೆ ಮುಂದಾದೆ. ಅಷ್ಟು ಹೊತ್ತಿಗೆ ನನ್ನ ಕಣ್ಣಿಗೆ ಇವ ಮಾರ್ವ ಕಾಣಿಸಿದ. ಅವನ ಸುದ್ದಿ ತೆಗೆಯಬೇಡ, ಅವನ ಅವತಾರ ಅವನ ದರ್ಶನ ಆಯಿತು. ಆಯ್ತಾ? ನನಗೆ ಸರಿ. ನಮ್ಮಲ್ಲಿ ಸಂಬಂಧವು ಏರ್ಪಟ್ಟಿದೆ. ಸಂಬಂಧ ಆಯ್ತಾ? ಈಗ ಇವ ನಿನಗೆ ಸಂಬಂಧವ ಹಾಗೆಲ್ಲ ಆಗುತ್ತದ? ಏನಾಗದೆ? ಎಂತ ಸಂಬಂಧ? ಅವ ಅಣ್ಣ, ನಾನು ತಮ್ಮ. ಹೌದಾ? ಈಗ ಗೊತ್ತಾಯ್ತು. ಏನು? ಅವ ಅಣ್ಣ ಬೊಬ್ಬೆ, ನೀನು ತಮ್ಮ ಬೊಬ್ಬೆ. ಬೊಬ್ಬೆ ಇಲ್ಲ, ಸಂಬಂಧದಲ್ಲಿ. ಸಂಬಂಧದಲ್ಲಿ ನೀವು ಅಣ್ಣ ತಮ್ಮಂದಿರು. ಹಸಿವೆ ಆರಂಭವಾಯಿತು. ಸರಿ, ತಿನ್ನಬೇಕು. ಆ ಕಡೆ ಹಾಗಾಗಿ ಅದು ಹುಡುಕುತ್ತಾ ಹೊರಟ. ಸಿಕ್ಕಿತ? ನಮ್ಮ ಕಣ್ಣಿಗೆ ಒಂದು ಪ್ರಾಣಿ ಕಾಣಿಸಿತು. ಏನು ಮಾಡಿದಿರಿ? ಅಣ್ಣ ಹೇಳಿದ, ಹೋಗು ತಮ್ಮ ಕೈ ಹಾಕು. ಹಾಕಿದ್ರು. ಯಾರಿದು? ನೀರ ಒಳಗೆ ಸೇರಿತು. ಅದನ್ನೇ ಹುಡುಕುತ್ತಾ ಮುಂದೆ ಬಂದ್ರೆ ಇಲ್ಲಿ ನೀನೋರ್ವ ಕುಳಿತಿದ್ದಿ. ಹಾಗಾಗಿಯೇ ಕೇಳುತ್ತಾ ಇದ್ದೇವೆ, ತೋರು ಬೇಗ. ಮೊದಲು ಕೊಂಡ ಬೋರನೆಲ್ಲಿ ಹೋಗ ಬಂದ. ಹೌದು, ನನ್ನನ್ನು ವಿಚಾರಿಸುತ್ತಾ ಇರುವ ನೀವಿಬ್ಬರು ಯಾರು ಅಂತ ಬೇಕಲ್ಲ? ನಮ್ಮನ್ನು ತಿಳಿದ್ರೆ ನಿನ್ನ ಏನಾಗ್ಲಿಕ್ಕಿಲ್ಲ. ಹೇಳ್ತೇನೆ, ಕೇಳು. ನಾನು ಧೀರ, ನೀನು ಶೂರ. ಶೂರ
ನೀವೇ? ನಾವಿಬ್ರು ಅದಕ್ಕೆ ನಾವು ರೈಗಳಲ್ಲ. ನೀವಿಬ್ಬರಿದ್ದೀರಿ ಎನ್ನುವಂತಹ ಕಾರಣದಿಂದ ನಿಮ್ಮನ್ನು ಬಹುವಚನದಲ್ಲಿ ಕರೆದದ್ದು. ಒಬ್ಬನೇ ಇದ್ದರೆ ವೀರ ಶೂರ ಅಲ್ಲಿಗೆ ಮುಗಿಯುತ್ತದೆ. ಬಹುವಚನದಲ್ಲಿ ವೀರ ಶೂರ ರೈ ನೀವು ಭೂರಿತೋಷ